ಹಾಯ್ ಫ್ರೆಂಡ್ಸ್, ಇದು 2ನೇ ಆಷಾಢ ಶುಕ್ರವಾರ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗುವಾಗ ಏನೂ ಮಳೆ ಇರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಹೋಗಿ ದೇವಸ್ಥಾನದೊಳಗೆ ಒಂದು ಸ್ವಲ್ಪ ಕೈ ಮುಗಿದು ಒಂದು 5 ನಿಮಿಷ ಆಗಲಿಲ್ಲ ಫ್ರೆಂಡ್ಸ್, ಜೋರು ಮಳೆ ಬಂದುಬಿಡ್ತು. ಹಾಗೆ ಆ ಮಳೆ ಸ್ವಲ್ಪ ನಿಂತ್ಕೊತ ಒಂದು 5 ನಿಮಿಷ ನಿಂತಿದ್ದಾಗ ಆಮೇಲೆ ಮತ್ತೆ ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ವಿ. ಇದು ನೈಟ್ ಕಂಟಿನ್ಯೂ ಆಗ್ತಿದೆ ವಿಡಿಯೋ. ಇಲ್ಲಿ ಗಂಜಿ ಮಾಡ್ತೀನಿ ಮತ್ತು ಮುದ್ದೆ ಮೂಲಂಗಿ ಸಾಂಬಾರು ಮಾಡ್ತಿದ್ದೀನಿ. ಗಂಜಿ ನನಗೆ ಫ್ರೆಂಡ್ಸ್, ಮುದ್ದೆ ತಿನ್ನೋದು ಬೇಡ, ಗಂಜಿ ಕುಡಿಯೋಣ ಅಂತೇಳಿ ಗಂಜಿ ಮಾಡ್ಕೊತಾ ಇದ್ದೆ. ಇಲ್ಲಿ ನೋಡಿ ಸೋನುಗೆ ಶರ್ಟ್ ಹಾಕಿದ್ದೀವಿ ಚಳಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಆಗ್ತಿದೆ ವಿಡಿಯೋ. ಇಲ್ಲಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಟೊಮೊಟೊನ ತುಂಬ ಹಾಕಬೇಕು, ತುಂಬ ಹಾಕಿದರೆ ಸಖತ್ತಾಗಿರುತ್ತೆ ಟೊಮೊಟೊ ಬಾತು. ಇಲ್ಲಿ ನೋಡಿ ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದನ್ನ ಹಾಕಿ ತರಿಯಾಗಿ ಇದು ಮಾಡ್ಕೊಬೇಕು, ಕುಟ್ಕೊಬೇಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಮಾಡೋದು ಸುಲಭ ಮತ್ತು ತಿನ್ನೋಕೆ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ನಾನು ಎಷ್ಟೋ ಸಲ ಟೊಮೊಟೊ ಬಾತ್ ಮಾಡಿದ್ದೆ, ಆದರೆ ಏನು ಮಸಾಲೆ ಏನು ಜಾಸ್ತಿ ಹಾಕ್ಬಾರ್ದು, ಇಷ್ಟೇ ಹಾಕಬೇಕು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ. ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡೆ. ಇದು ನೋಡಿ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾನು ಆವಾಗಲೇ ಕಟ್ ಮಾಡ್ಕೊಳ್ಳಲಿಲ್ಲ. ಇದು ನೋಡಿ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊಪ್ಪು ಇದೆಲ್ಲ ಫ್ರೈ ಆದಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದು ಕುಟ್ಕೊಂಡಿರ್ತೀವಲ್ಲ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಅದನ್ನು ಸ್ವಲ್ಪ ಹಾಕಬೇಕು. ಅದನ್ನ ಆಗಿದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿತ್ತು ಗೊತ್ತಾ ಫ್ಲೇವರು. ಆಮೇಲೆ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಇದು ಧನಿಯಾ ಪುಡಿ ಹಾಕ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಮಸಾಲೆ, ಯಾವ ಗರಂ ಮಸಾಲ ಏನೂ ಬೇಡ. ಜಸ್ಟ್ ಇಷ್ಟರೊಳಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ. ಇಲ್ಲಿ ನೋಡಿ ಅಕ್ಕಿ ತೊಳ್ಕೊತಿದ್ದೀನಿ ನಾನು. ಜಸ್ಟ್ ಇಲ್ಲಿ 1.25 ಲೋಟ ಅಕ್ಕಿಗೆ ಅಷ್ಟೇ ನಾನು ಮಾಡ್ತಾ ಇರೋದು. ಅಕ್ಕಿ ಎಲ್ಲ ತೊಳ್ಕೊಂಡಾದ್ಮೇಲೆ ಆವಾಗಲೇ ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ನಾನು ನೀರು ಹಾಕಿಲ್ಲ. ಫಸ್ಟ್ ಇದನ್ನ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು 5 ನಿಮಿಷ. ಸ್ಟಾರ್ಟಿಂಗ್ ಕುಕ್ಕರ್ ಇಡುವಾಗಲೇ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ ಕೆಟಲ್ ಒಳಗೆ, ಬೇಗ ಆಗುತ್ತೆ ಅಂದ್ಬಿಟ್ಟು. ಮತ್ತು ಟೇಸ್ಟು ಕೂಡ ತಣ್ಣೀರಿಗೆ ಕಂಪೇರ್ ಮಾಡಿದ್ರೆ ಬಿಸಿನೀರಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಈಗ ಕುದೀತಿದೆ ಅಲ್ವಾ, ವಿಷಲ್ ಹಾಕಿ ನಾನಿಲ್ಲಿ 1 ವಿಷಲ್ ಹೊಡಿಸಿ ಮತ್ತು 2ನೇ ವಿಷಲ್ ಹೊಡಿಯೋ ಟೈಮಲ್ಲಿ ನಾನು ಹಾಗೆ ಆಫ್ ಮಾಡಿಬಿಡ್ತೀನಿ. ಅದು ರೆಡಿ ಆಗ್ತಿರ್ಲಿ ಫ್ರೆಂಡ್ಸ್. ಈ ಕಡೆ ನೋಡಿ ಇಲ್ಲಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಕುಂಕುಮಾರ್ಚನೆ ಮಾಡಿದರು ಅಂತೇಳಿ ಕುಂಕುಮ ಕೊಟ್ಟಿದ್ರು. ಅದು ಕವರ್ ಹಾಗೇ ಇದೆ, ಒಂದು ಸ್ವಲ್ಪ ಇಟ್ಕೊಂಡು ಹಾಗೆ ಇಟ್ಟಿದ್ದೀವಿ. ಇಲ್ಲ ನಮ್ಮಮ್ಮ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂತಿದ್ದಾರೆ. ನಾನು ಟೀ ಮಾಡೋಣ ಅವರಿಬ್ಬರಿಗೂ ಅಂತ ಹೇಳಿ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಿದ್ರು. ಈಗ ಒಂದು ವಾರದಿಂದ ಬಿಸಿನೀರು ಕುಡಿದು ಗ್ಯಾಪ್ ಕೊಡು ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಟೀನ 9 ಗಂಟೆ ಹಂಗೆ ಕುಡಿತಿದ್ದಾರೆ ಫ್ರೆಂಡ್ಸ್. ಈಗ ನೋಡಿ ನಾನು ಇಲ್ಲಿ 3 ಜನಕ್ಕೂ ಟೀ ಮಾಡ್ತಾಯಿದ್ದೀನಿ. ಟೀ ಕುಡ್ಕೊಂಡು ಅವ್ರು ಆಚೆ ಕೂತಿದ್ರು. ನೋಡಿ ಸೋನು ಹೆಂಗೆ ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ದಿಮಾಕ ನಿನಗೆ ಸುನಾ ಅದ ನೀ ಟವಲ್ ಬಾಕ್ಲು ಓಪನ್ ಇಲ್ಲ, ಅಲ್ಲಿ ಟವಲ್ ತಗೊಬಂದು ಸುನು ಸುನು ಟವಲ್ ಎಲ್ಲಿಂದು ನೆನ್ನೆ ಸ್ನಾನ ಮಾಡಿ ಹೊರ್ಸ್ಕೊಂಡಲ್ಲ ಟವಲ್. ಆ ಕಡೆ ಬಾಗ್ಲಿಂದ ಹೋಗ್ತೀಯಾ? ರೆಡಿಯಾಗಿದೆ ಫ್ರೆಂಡ್ಸ್ ಟೊಮೊಟೊ ಬಾತು. ನೋಡಿ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಹಾಗೆ ಉದ್ರುದ್ರಾಗೂ ಆಗಿದೆ, ಎಲ್ಲೂ ಮೆತ್ತಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಶನಿವಾರ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಸ್ವಲ್ಪ ಪಾತ್ರೆ ಇದಾವೆ ತೊಳಿಬೇಕು ಅಷ್ಟೇ. ಈಗ ಟೈಮ್ ಕರೆಕ್ಟು 1 ಗಂಟೆ ಆಗಿದೆ ಫ್ರೆಂಡ್ಸ್. ಏನು ಅಂದರೆ ನಮ್ಮಮ್ಮಂಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಈಗ ಕರ್ಕೊಂಡು ಹೋಗ್ಬೇಕಾ ಅಥವಾ ಸಂಜೆ ಕರ್ಕೊಂಡು ಹೋಗ್ಬೇಕಾ ನೋಡಬೇಕು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗ್ದಿದೆ ಆವಾಗಲೇ, ಶನಿವಾರ ಪೂಜೆ ಅಲ್ವಾ, ತೋರಿಸ್ತೀನಿ ರೀ. ನೋಡಿ ಎಲ್ಲ ಪೂಜೆ ಆಗಿದೆ ಆವಾಗಲೇ. ಈ ಥರ ಬೆಳಗ್ಗೆಯಿಂದನೇ ಮೋಡ ಮುಚ್ಕೊಂಡಿದೆ ಫ್ರೆಂಡ್ಸ್. ಯಾಕೋ ಮಳೆನೂ ಬರ್ತಿಲ್ಲ, ಏನಾರ ಸುಮ್ಮನೆ ಮೋಡವನ್ನು ಮುಚ್ಕೊಂಡಿದ್ದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ದುಡ್ಡು ಕಟ್ಟಾಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೀವು ಏನಾದರೂ ಕಮೆಂಟ್ ಮಾಡೋ, ನೀವು ಬರ್ತಿಲ್ಲ ಅಂದ್ರೂ ಬರ್ತಿಲ್ಲ ಅಂತೇಳಿ. ಪಾಸಿಟಿವ್ ನೆಗೆಟಿವ್ ಎರಡೂ ತೊಗೊಬೇಕು ಫ್ರೆಂಡ್ಸ್. ಈಗ ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಒಬ್ಬರಿಗೆ ಇಷ್ಟ ಆದರೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾವು ಅವ್ರು ಚೆನ್ನಾಗಿಲ್ಲ ಅಂದ್ಬಿಟ್ರು ಅಂತ ನಾವು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಅದನ್ನೇ ನಾವು ಮೋಟಿವ್ ಆಗಿ ತೊಗೊಂಡು ಇನ್ನೂ ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಕಮೆಂಟ್ ಮಾಡಿ ಅಂತ ಕೇಳೋದು. ಮತ್ತು ಸಬ್ಸ್ಕ್ರೈಬ್ ಅಷ್ಟೇ. ನೀವು ಜಸ್ಟು 9 ಗಂಟೆ 9:30 ಅನಿಸುತ್ತೆ ಆಗ ತೆಗ್ದಿರೋ ವೀಡಿಯೋ ಸೆಂಟ್ರಿಗೆ ನಾನು ಆ್ಯಡ್ ಮಾಡಿದ್ದೀನಿ. ಎಷ್ಟು ಬಿಸಿಲಿದೆ ನೋಡಿ ಫ್ರೆಂಡ್ಸ್, ಸಖತ್ತು ಬಿಸಿಲಿತ್ತು ಅವತ್ತು ಮಾತ್ರ. ಆದರೆ ಮಳೆ ಹೆಂಗೆ ಬಂತು ಗೊತ್ತಾ, ಮಧ್ಯಾಹ್ನ ಅಷ್ಟೊತ್ತಿಗೆ ಜೋರಾಗಿ ಬಂದುಬಿಡ್ತು ಮಳೆ. ಅಟ್ಲೀಸ್ಟ್ 100 ಮೇಲೆ ನಾನು ವೀಡಿಯೋ ಹಾಕಿದ್ದೀನಿ. ಒಂದು ವೀಡಿಯೋಗೆ ಒಬ್ಬ ಸಬ್ಸ್ಕ್ರೈಬರ್ ಅಂದ್ರೂ ಅಷ್ಟು 113 ವೀಡಿಯೋ 115 ವೀಡಿಯೋ ಇಷ್ಟಕ್ಕೆ ಒಬ್ಬೊಬ್ಬ ಸಬ್ಸ್ಕ್ರೈಬ್ ಆದ್ರೂ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು. ಆಗಿಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಾಗುತ್ತೆ. ವಾಷಿಂಗ್ ಮಿಷಿನಿಗೆ ಹಾಕಿರೋದ್ರಿಂದ ಏನು ಜಾಸ್ತಿ ಒಣಗಿಸ್ಬೇಕನ್ನೋದು ಏನು ಇರಲ್ಲ, ಬೇಗ ಡ್ರೈ ಆಗಿಬಿಡ್ತವೆ. ಅದರಲ್ಲಿ ಒಂದು 80% ಡ್ರೈ ಆಗಿರ್ತವೆ, ಇನ್ನು 20% ಬಿಸಿಲಲ್ಲಿ ಹಾಕ್ಬೇಕಷ್ಟೆ. ಆರಾಮ್ಸೆ ಮಳೆಗಾಲದಲ್ಲಿ ಆರಾಮಾಗಿ ಏನೂ ಕಷ್ಟನೇ ಇರೋಲ್ಲ ವಾಷಿಂಗ್ ಮಿಷಿನಲ್ಲೆಲ್ಲ ಡ್ರೈ ಆಗಿಬಿಟ್ರೆ. ಈ ಥರ ಮಡಚಿಟ್ಕೊಬೇಕಷ್ಟೆ. ಅವಾಗ ಸ್ವಲ್ಪ ದಿನ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು. ಪಾಪ ನಮ್ಮಮ್ಮ ನನಗೆ ಬಟ್ಟೆನ ಒಗೆದ್ಬಿಡ್ತಿರ್ಲಿಲ್ಲ ಫ್ರೆಂಡ್ಸ. ಅಲ್ಲಿ ಗ್ಯಾಪ್ ಇದೆಯಲ್ಲ ಸೈಡಿಗೆ, ಅದೇ ಸೊಂದಿಲೇ ಹೋಗಿತಿತ್ತು ಪಾಪ. ಅದು ಇಲಿ ಸೇರ್ಕೊಂಡ್ಬಿಟ್ಟು ಅದರೊಳಗೆ ಫುಲ್ಲು ವೈರೆಲ್ಲ ಕಚ್ಚಾಕ್ಬಿಟ್ಟು ಡ್ರಮ್ಮು ಸ್ಟಕ್ ಆಗಿಬಿಟ್ಟಿತ್ತು. ವಾಷಿಂಗ್ ಮಿಷಿನ್ ಇದ್ರೂ ನಮ್ಮಮ್ಮ ಅವಾಗ ಸ್ವಲ್ಪ ಕೈಯಲ್ಲೇ ಹೋಗಿತಿತ್ತು, ಸೀನೀರ್ ಅಂತ ಹೇಳ್ಬಿಟ್ಟು. ಅದು ಯೂಸ್ ಮಾಡೋದು ಬಿಟ್ಬಿಟ್ವಾ, ಅದು ಸ್ಟಕ್ ಆಗಿಬಿಡ್ತು ಡ್ರಮ್ಮು. ಏನು ಮಾಡೋಕ್ಕಾಗುತ್ತೆ, ಮೊನ್ನೆ ರೆಡಿ ಮಾಡಿಸಿದ್ದೀವಿ. ಬಟ್ಟೆನೂ ಅಷ್ಟೇ ನಮ್ಮ ಅಮ್ಮನೇ ಮಡ್ಚಿಡುತ್ತೆ, ನಾನೇನು ಮಡ್ಚಿಡಲ್ಲ. ಇವಾಗ ಇಲ್ಲಿದ್ವಲ್ಲ, ಸುಮ್ಮನೆ ಏನು ಮಾಡೋಣ, ಬರೀ ಫೋನ್ ನೋಡಬೇಕು. ಫೋನ್ ನೋಡೋ ಬದಲು ಇದಾದರೂ ಮಾಡೋಣ ಅಂತೇಳಿ ಮಾಡ್ತೆ. ಒಗಿಬೋದು, ಮಡ್ಚ್ಬೋದು, ಅವನ್ನ ತಗೊಂಡೋಗಿ ಡಿವೈಡ್ ಮಾಡಿ ಇಡಬೇಕಲ್ಲ, ಅದಿರೋದು ನೋಡ್ರಿ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮನೆಯೆಲ್ಲ ಖಾಲಿ ಖಾಲಿ ಐತೆ, ಎಲ್ಲ ಎಲ್ಲೋಗಿದ್ದಾರೆ ಅಂತ ನೋಡ್ತಿದ್ದೀರಾ. ನಮ್ಮಮ್ಮ ಅದೇ ಗುಲಾಬಿ ಹೂವು ಅವಜ್ಜಿ ಮನೆಗೆ ಹೋಗೈತೆ, ಸೋನಮ್ಮ ಅಲ್ಲೇ ಹೋಗಿದ್ದಾಳೆ. ಇನ್ನೇನೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಷ್ಟೇ ಫ್ರೆಂಡ್ಸ್. ಸಿಗ್ತೀನಿ ರೀ, ಇವನ್ನೆಲ್ಲ ಮಡಚಿಟ್ಟು ತೆಗ್ದಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅದೇ ಹೇಳಿದೆ ಅಲ್ವಾ ಅವಾಗಲೇ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ನೋಡಿ ಸಂಜೆ 7 ಗಂಟೆ ಹಂಗೆ ನಾನು ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಇಲ್ಲಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ನಾನು ರ್ಯಾಪಿಡೋ ಬುಕ್ ಮಾಡಿದ್ದು. ಚಿತ್ರದುರ್ಗದಲ್ಲಿ ಸ್ಟಾರ್ಟ್ ಆಗಿದೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಹೋಗ್ತಾ ಇರೋದು ಯಾವ ರೋಡು ಅಂತ ಗೊತ್ತಿದ್ರೆ, ಚಿತ್ರದುರ್ಗದಿಂದ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಹೇಳಿ. ಅಲ್ಲೋದ್ವಾ, ಅಲ್ಲಿ ಡಾಕ್ಟ್ರ್ ಶಾಪ್ ಒಳಗೆ ಹೋದರೆ ಡಾಕ್ಟ್ರೇ ಇಲ್ಲ. ಮುಂದ್ಗಡೆ ಮೆಡಿಕಲ್ ಶಾಪ್ ಇತ್ತು. ಅವು ಅಂಕಲ್ ಬಂದುಬಿಟ್ಟು ಡಾಕ್ಟ್ರು ಬರೋದು 8 ಗಂಟೆ ಆಗುತ್ತೆ ಅಂದರು. ನಾವು ಅಷ್ಟರೊಳಗೆ ಏನು ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲೆ ಪುರಿ ತಿನ್ಕೊಂಬರೋಣ ಅಂತ ಹೋದ್ವಿ. ಮತ್ತೆ ಒಂದು ನೋಡಿದ್ರೆ ಮತ್ತೆ ಬಂದೇ ಇಲ್ಲ. ಫುಲ್ಲು ಕ್ಲಿನಿಕ್ ಪೂರ್ತಿ ಖಾಲಿ ಖಾಲಿ ಇದೆ ಫ್ರೆಂಡ್ಸ್, ಖಾಲಿ ಮಾಡಿ ಸಾಕಾಯಿತು. ಕೊನೆಗೂ ಅವರು 8:20 ಹಂಗೆ ಬಂದರು. ಅಲ್ಲಿಗೂ ತೋರಿಸ್ಕೊಂಬಂದ್ವಿ ನಮ್ಮ ಅಣ್ಣಂಗೂ ಮತ್ತು ನಮ್ಮ ಅಮ್ಮಂಗೆ ಇಬ್ಬರಿಗೂ. ಅವರು ಇಂಜೆಕ್ಷನ್ ಮಾಡಲಾ ಬೇಡ ಅಂತ ಕೇಳ್ತಾಯಿದ್ರು. ನಮ್ಮಮ್ಮ ಮಾಡೋದಾದರೆ ಮಾಡಿ ಸರ್ ಅಂತಿದ್ರು. ಅವರು ಏನು ಅಂದರೆ, ಈಗ ಜಾಸ್ತಿ ಯಾರೂ ಇಂಜೆಕ್ಷನ್ ಮಾಡಿಸ್ಕೊಂತಿಲ್ಲಮ್ಮ, ನಿಮಗೆ ವೀಕ್ನೆಸ್ ಆಗಿದೆ ಅಷ್ಟೇ, ಅದಕ್ಕೆ ಸಿರಪ್ ಎಲ್ಲ ಬರ್ಕೊಡ್ತೀನಿ, ಮಾತ್ರಲ್ಲೇ ಕಮ್ಮಿ ಆಗುತ್ತೆ, ನಿಮ್ಮ ಇಷ್ಟ ಮಾಡಿಸ್ಕೊಳ್ಳೋದಾದರೆ ಮಾಡಿಸ್ಕೊಳ್ರಿ ಅಂದರು. ಕೊನೆಗೆ ನಮ್ಮ ಅಮ್ಮನೂ ಮಾಡಿಸ್ಕೊಂಡ್ರು, ನಮ್ಮ ಅಣ್ಣನೂ ಮಾಡಿಸ್ಕೊಂಡ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದೀರಾ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್ ಫ್ರೆಂಡ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.